ಶ್ರೀ ಲಲಿತಾ ಸಹಸ್ರನಾಮ ಮಂತ್ರ 85. ನಿತ್ಯ ಕ್ಲಿನ್ನ ನಿರುಪಮ ನಿರ್ವಾಣ ಸುಖದಾಯಿನಿ ನಿತ್ಯ ಷೋಡಶಿಕಾರೂಪ ಶ್ರೀಕಂಠಾರ್ಧ ಶರೀರಿಣಿ. ಇಲ್ಲಿ ನಿತ್ಯ ಎಂದರೆ ಸದಾಕಾಲ, ನಿರಂತರವಾಗಿ ಅಥವಾ ಯಾವಾಗಲೂ ಅಂತ ಅರ್ಥ. ಕ್ಲಿನ್ನ ಅಂದರೆ ಎರಡು ರೀತಿ ಅರ್ಥ ಬರುತ್ತೆ. ಮೊದಲನೇದಾಗಿ ಕರಗಿದ, ತೇವಗೊಂಡಿರುವ, ಮೃದು ಅಂತ ಅರ್ಥ. ಅಂದರೆ ತಾಯಿ ಸದಾಕಾಲ ಕರುಣೆ, ಪ್ರೇಮ, ದಯೆಯನ್ನು ಒಳಗೊಂಡಂತಹ ಅತ್ಯಂತ ಮೃದುವಾದ ಹೃದಯ ಒಳಗೊಂಡಿರ್ತಕ್ಕಂಥವಳು ಅಂತ ಅರ್ಥ. ಸದ್ಭಕ್ತರನ್ನು ಅವರ ಕಷ್ಟ ದುಃಖಗಳು ಕಂಡಾಕ್ಷಣ ಆಕೆಯ ಹೃದಯ ಪ್ರೀತಿ ಕರುಣೆಯಿಂದ ಮಿಡಿಯುತ್ತೆ ಅಂತ ಅರ್ಥ. ಇನ್ನೊಂದು ಅರ್ಥದಲ್ಲಿ ಕ್ಲಿನ್ನ ಅಂದರೆ ದೇವಿಯಲ್ಲಿರ್ತಕ್ಕಂಥ ಶಕ್ತಿಯ ಚೈತನ್ಯ ಸದಾಕಾಲ ಚಲಿಸ್ತಾನೆ ಇರುತ್ತೆ. ತಾಯಿ ಎಂದೆಂದಿಗೂ ಜಡಸ್ವರೂಪಳಲ್ಲ, ಅವಳೇ ಒಂದು ಚೈತನ್ಯ, ಚೇತನ ಅಂತ ಅರ್ಥ. ನಿರುಪಮ, ಇಲ್ಲಿ ನಿರ್ ಅಂದರೆ ಇಲ್ಲ, ರಹಿತರಾದವಳು ಅಂತ ಅರ್ಥ. ಇನ್ನು ಉಪಮ ಅಂದರೆ ಹೋಲಿಕೆ ಅಂತ ಅರ್ಥ. ಅಂದರೆ ತಾಯಿಗೆ ಯಾವುದೇ ಹೋಲಿಕೆ ಇಲ್ಲ. ತಾಯಿಯ ಜ್ಞಾನ, ಶಕ್ತಿ, ಕೋಪ, ತಾಳ್ಮೆ, ಕರುಣೆ, ಪ್ರೀತಿ ಯಾವುದಕ್ಕೂ ಸಹ ಯಾರೂ ಹೋಲಿಕೆ ಆಗೋದಕ್ಕೆ ಸಾಧ್ಯ ಇಲ್ಲ. ತಾಯಿ ಹೋಲಿಕೆ ರಹಿತಳು. ತಾಯಿಗೆ ತಾಯಿಯೇ ಸಮ. ಯಾವುದೇ ಲೋಕದ ಯಾವ ಶಕ್ತಿಯೂ ಸಹ, ಯಾವ ದೇವತೆಗಳು ಸಹ ತಾಯಿಗೆ ಸಮಾನರಲ್ಲ ಅಂತ ಅರ್ಥ. ನಿರ್ವಾಣ ಅಂದರೆ ಮೋಕ್ಷ, ಸುಖದಾಯಿನಿ ಅಂದರೆ ಸುಖವನ್ನು ಕರುಣಿಸ್ತಕ್ಕಂಥವಳು ಅಂತ ಅರ್ಥ. ವಿವರಿಸಿ ಹೇಳಬೇಕು ಅಂದರೆ, ಭೂಲೋಕದಲ್ಲಿ ನಮ್ಮನ್ನು ಸದಾಕಾಲ ಕಾಡ್ತಾ ಇರ್ತಕ್ಕಂಥ ನಾನು, ನನ್ನದು ಅನ್ನುವ ಅಹಂ, ಲೌಕಿಕ ಸುಖಗಳ ಬಗ್ಗೆ ಇರ್ತಕ್ಕಂಥ ಆಸಕ್ತಿ, ಮಮಕಾರ, ಸಂಸಾರ ಬಂಧನಗಳು, ಹುಟ್ಟು ಸಾವುಗಳು ಅನ್ನುವಂತಹ ಚಕ್ರ, ಇದೆಲ್ಲದರಿಂದ ನಮ್ಮನ್ನು ಮುಕ್ತಗೊಳಿಸಿ ನಮಗೆ ತಾಯಿಯು ಪರಮಪದವನ್ನು, ಮೋಕ್ಷವನ್ನು ದಯಪಾಲಿಸಿ ಮೋಕ್ಷದಿಂದ ಸಿಗಬಹುದಾದ ಶಾಶ್ವತವಾದ ನಿರಂತರವಾದ ಆನಂದವನ್ನು ನಮಗೆ ದಯಪಾಲಿಸ್ತಾಳೆ. ನಿತ್ಯ ಷೋಡಶಿಕಾರೂಪ ಅಂದರೆ ಶ್ರೀವಿದ್ಯೆ ಉಪಾಸನೆಯಲ್ಲಿ 16 ದೇವತೆಗಳನ್ನು ನಾವು ನೋಡ್ತೀವಿ. ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನ, ಭೇರುಂಡ, ವಹ್ನಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತ, ಕುಲಸುಂದರಿ, ನಿತ್ಯ, ನೀಲಪತಾಕ, ವಿಜಯ, ಸರ್ವಮಂಗಳ, ಜ್ವಾಲಾಮಾಲಿನಿ, ಚಿತ್ರ, ತ್ರಿಪುರಸುಂದರಿ ಅಥವಾ ಮಹಾನಿತ್ಯ. ಈ 16 ದೇವತೆಗಳ ನಿರಂತರ ಆರಾಧನೆಯಿಂದ ಮನಸ್ಸಿಗೆ ಶುದ್ಧಿ, ನಮ್ಮ ಮೇಲಿನ ನಿಯಂತ್ರಣ, ಮೋಕ್ಷದ ದಾರಿ ಇವು ಸಾಧ್ಯ ಆಗುತ್ತೆ. ಶ್ರೀಕಂಠಾರ್ಧ ಶರೀರಿಣಿ ಅಂದರೆ ತಾಯಿಯು ಪ್ರಕೃತಿ ಅಥವಾ ಶಕ್ತಿಯ ರೂಪ ಆಗಿದ್ದು ಶಿವ ಅಥವಾ ಈಶ್ವರನೊಂದಿಗೆ ಲೀನಳಾಗಿರ್ತಾಳೆ. ಶಿವ ಮತ್ತು ಶಕ್ತಿ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ ಅನ್ನುವ ತತ್ವವನ್ನು ನಿರೂಪಿಸೋದಕ್ಕೆ ಶಿವನ ಅರ್ಧ ಭಾಗವಾಗಿ ತಾಯಿ ಲಲಿತೆ ಇದ್ದಾಳೆ.